ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರು ಮಳೆ ಮಳೆ ಮಳೆ. ನದಿಗಳೆಲ್ಲ ಉಕ್ಕಿ ಹರಿತಾ ಇದೆ. ಸಾವು ನೋವು ಲೆಕ್ಕಕ್ಕೆ ಸಿಗಬಾರದು ಅನ್ನೋಷ್ಟರ ಮಟ್ಟಿಗೆ ಮುಂದುವರಿತಾ ಇದೆ. ಸಾವಿರಾರು ಜನ ನಿರಾಶ್ರಿತರಾಗೋಗ್ಬಿಟ್ಟಿದ್ದಾರೆ. ವರ್ಣನ ಆರ್ಭಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜನ ಹರಸಾಹಸ ಪಡುವಂತಾಗಿದೆ. ದೇಶದಾದ್ಯಂತ ಮಳೆಯಬ್ಬರ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ರಿಪೋರ್ಟ್ ರೆಡಿ ಮಾಡಿದ್ದೀವಿ, ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ವರುಣಾಸುರನ ಅಬ್ಬರ ಮಹಾರಾಷ್ಟ್ರ ತತ್ತರಿಸಿ ಹೋಗಿದೆ. ನೋಡಿ ಹೇಗಾಗಿದೆ ಕಾರು ಬೈಕ್ಗಳ ಸ್ಥಿತಿ. ಪುಣೆ, ನಾಸಿಕ್, ಜಲಗಾನ್ ಸೇರಿದಂತೆ ಮಹಾರಾಷ್ಟ್ರದಲ್ಲಿ 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಗೋಡೆ ಕುಸಿತಕ್ಕೆ 12 ಮಂದಿ ಶವವಾಗಿದ್ದಾರೆ. ಬೆಂಗಳೂರು, ಪುಣೆ, ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರಿನ ಸಮೇತ ಕೊಚ್ಚಿ ಹೋಗಿ 2 ಅಸುನೀಗಿದ್ದಾರೆ. ಪುಣೆ, ಪುರಂದರ್, ಬಾರಾಮತಿ, ಬೋರ್, ಹವೇಲಿಯಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಿಸಲಾಗಿದೆ. ಸಾವಿರಾರು ಜನರನ್ನ ಸ್ಥಳಾಂತರ ಮಾಡುವ ಕೆಲಸ ನಡೀತಾ ಇದೆ. ಎನ್ಡಿಆರ್ಎಫ್ ಪಡೆ, ಅಗ್ನಿಶಾಮಕ ಪಡೆ ರಕ್ಷಣಾ ಕಾರ್ಯವನ್ನ ಮಾಡ್ತಾ ಇದೆ. ಹೈದರಾಬಾದ್ನಲ್ಲೂ ಮಳೆಯಬ್ಬರ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಭರ್ತಿಯಾಗಿದ್ದು ಕಾರುಗಳು ಮುಳುಗಿವೆ. ಬೇಗಂ ಬಜಾರ್ ಸೇರಿದಂತೆ ನಗರದ ಬಹುತೇಕ ರಸ್ತೆಗಳು ಕೆರೆಗಳಂತಾಗಿವೆ. ಹುಸೇನ್ ಸಾಗರ್ ಸುತ್ತಮುತ್ತ ಭಾರೀ ಮಳೆಗೆ 200 ಮನೆಗಳು ಹಾನಿಯಾಗಿವೆ. ಸುರಿಯುವ ಮಳೆಯೊಳಗೆ ಸಣ್ಣ ಕಂದಮ್ಮನ ರಕ್ಷಣಾ ಕಾರ್ಯ. ಇಡೀ ಹೈದರಾಬಾದ್ ಸ್ಥಿತಿ ಹೇಳು ಬರುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಹಾರಾಷ್ಟ್ರದಲ್ಲಿ ಚುನಾವಣೆ ಘೋಷಣೆ ಆಯಿತು. ರಾಜಕೀಯ ಲೆಕ್ಕಾಚಾರಗಳು ಕೂಡ ಶುರುವಾಗೋಗಿದೆ. ಈ ನಡುವೆ ಎನ್ಸಿಪಿ ನಾಯಕ ಶರದ್ ಪವಾರ್ ಇಡಿ ಕುಣಿಕೆಗೆ ಸಿಲ್ಕ್ ಹಾಕಿರೋದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇಡಿ ಸಮನ್ಸ್ ನೀಡುವ ಮೊದಲೇ ಶರದ್ ಪವಾರ್ ಇಡಿ ವಿಚಾರಣೆಗೆ ಹಾಜರಾಗೋದಕ್ಕೆ ಮುಂದಾಗಿದ್ರು. ಆದರೆ ರಾಜಕೀಯ ಮೇಲಾಟಕ್ಕಷ್ಟೇ ಇದು ಸೀಮಿತವಾಗಿದೆ ಅನಿಸ್ತಾ ಇದೆ. ಒಂದ್ ಕಡೆ ಎಲೆಕ್ಷನ್, ಮತ್ತೊಂದ್ ಕಡೆ ಪೊಲಿಟಿಕಲ್ ಗೇಮ್. ಮಹಾರಾಷ್ಟ್ರ ರಾಜಕಾರಣ ಅಕ್ಷರಶಃ ರಂಗೇರಿದೆ. 1976ರಿಂದ ಸೋಲಿಲ್ಲದ ಸರದಾರನ ಖ್ಯಾತಿ ಪಡೆದಿರುವ ಎನ್ಸಿಪಿ ನಾಯಕ ಶರದ್ ಪವಾರ್ ಸುತ್ತ ಗಿರಕಿ ಹೊಡಿತಾ ಇದೆ ಈ ಸಲದ ಎಲೆಕ್ಷನ್. ಸಾರ್ವಜನಿಕ ಜೀವನದ ಸಾಧನೆಗಾಗಿ ಕೇಂದ್ರ ಸರ್ಕಾರ 2017ರಲ್ಲಿ ಶರದ್ ಪವಾರ್ಗೆ ಪದ್ಮವಿಭೂಷಣ ಗೌರವ ನೀಡಿತ್ತು. ಇದೀಗ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ 25,000 ಕೋಟಿ ಅಕ್ರಮ ವಹಿವಾಟು ನಡೆದಿದೆ ಎಂದು ಜಾರಿ ನಿರ್ದೇಶನಾಲಯ ಕೇಸ್ ದಾಖಲಿಸಿಕೊಂಡಿದೆ. ಇಂದು ಶರದ್ ಪವಾರ್ ಇಡಿ ನೋಟಿಸ್ ಇಲ್ಲದಿದ್ರೂ ವಿಚಾರಣೆಗೆ ಹೋಗಲು ರೆಡಿ ಇದ್ರು. ವಿಚಾರ ಗೊತ್ತಾಗಿ ವಿಚಾರಣೆಗೆ ಬರುವ ಅಗತ್ಯ ಇಲ್ಲ ಅಂದಿದೆ ಇಡಿ. राजनीति में काम करते हैं और ऐसे समय कोई इन्फोर्समेंट डिपार्टमेंट या और कोई डिपार्टमेंट का आधार लेके किसी को दबाने की कोशिश करे तो इस दबाने की कोशिश में वो कामयाब नहीं होगा. ಶರದ್ ಪವಾರ್ ಬೆನ್ನಿಗೆ ಬಂಡೆಯಂತೆ ನಿಂತಿದ್ದಾರೆ ರಾಹುಲ್ ಗಾಂಧಿ. ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಅವಕಾಶವಾದಿತನ ಎಂದು ಟ್ವೀಟ್ ಮಾಡಿದ್ದಾರೆ. ಶಿವಸೇನೆ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳು ಪವಾರನ್ನ ಬೆಂಬಲಿಸಿವೆ. ಇಡಿ ಕ್ರಮದ ವಿರುದ್ಧ ಎನ್ಸಿಪಿ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಹೀಗಾಗಿ ಪವಾರ್ ಇಡಿ ಕಚೇರಿಗೆ ಆಗಮಿಸುವ ಮುನ್ನ ದಕ್ಷಿಣ ಮುಂಬೈನಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಹಾರಾಷ್ಟ್ರದಲ್ಲಂತೂ ಶಿವಸೇನೆ ಹಾಗೂ ಬಿಜೆಪಿ ನಡುವೆ ಟಿಕೆಟ್ ಹಂಚಿಕೆ ಕಸರತ್ತು ಕೂಡ ನಡೀತಾ ಇದೆ. 288 ಸ್ಥಾನಗಳ ವಿಧಾನಸಭೆಯಲ್ಲಿ ಶಿವಸೇನೆ ಹಾಗೂ ಬಿಜೆಪಿ ಹೊಂದಾಣಿಕೆ ಪೈಪೋಟಿ ಕೂಡ ನಡೀತಾ ಇದೆ. ಸಮ ಸ್ಥಾನಗಳನ್ನು ಹಂಚಿಕೊಳ್ಳೋದಕ್ಕೆ ಬಿಜೆಪಿ ನಿರಾಕರಿಸಿದೆ. ಬಿಜೆಪಿ ತನಗೆ 144 ಕ್ಷೇತ್ರಗಳನ್ನು ಇಟ್ಟುಕೊಂಡು ಶಿವಸೇನೆಗೆ 126 ಸ್ಥಾನ ಬಿಟ್ಟುಕೊಡೋದಕ್ಕೆ ಕಮಲ ನಾಯಕರು ನಿರ್ಧಾರ ಮಾಡಿದ್ದಾರೆ. ಇನ್ನುಳಿದ 18 ಸ್ಥಾನಗಳನ್ನು ಸಣ್ಣ ಪುಟ್ಟ ಪಕ್ಷಗಳಿಗೆ ನೀಡೋದಕ್ಕೆ ಚಿಂತನೆ ಕೂಡ ನಡೆಸಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಕ್ಟೋಬರ್ 21ನೇ ತಾರೀಕು ಚುನಾವಣೆ ನಡೆಯುತ್ತೆ. ಮತ್ತೊಮ್ಮೆ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಕಸರತ್ತು ಕೂಡ ಮುಂದುವರೆದಿದೆ. ಮತ್ತೊಮ್ಮೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ಶಿವಸೇನೆಗೆ ಡಿಸಿಎಂ ಸ್ಥಾನ ಕೊಡುವ ಮಾತುಕತೆಯೂ ಕೂಡ ನಡೆದಿದೆ ಅನ್ನೋ ನ್ಯೂಸ್ ಕೂಡ ಇದೆ.
ದಿನದಿಂದ ದಿನಕ್ಕೆ ಅಲ್ಲೂ ಕೂಡ ರಂಗೇರ್ತಾ ಇದೆ. ಈ ಲೆಕ್ಕಾಚಾರ ಸರಿಯಾಗಾದ್ರೆ ಮುಂದಿನ ದಿನಗಳು ಎಲ್ಲವೂ ಕೂಡ ವರ್ಕೌಟ್ ಆಗಬೇಕು. ಲೆಟ್ಸ್ ಮೂವ್ ಆನ್. ಪ್ರಧಾನಿ ನರೇಂದ್ರ ಮೋದಿ ಇವತ್ತು 74ನೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಭಾಷಣವನ್ನ ಮಾಡ್ತಾರೆ. ರಾತ್ರಿ 8ರಿಂದ 9 ಗಂಟೆಯ ನಡುವೆ ಆ ಭಾಷಣವನ್ನ ನಿಮ್ಮೆಲ್ಲರಿಗೂ ಕೂಡ ಕೇಳೋಕೆ ಸಿಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ಸೆಪ್ಟೆಂಬರ್ 24ರಿಂದ ಆರಂಭ ಆಗಿರುವಂತಹ ಸೆಪ್ಟೆಂಬರ್ 30ರ ತನಕ ಈ ಸಾಮಾನ್ಯ ಸಭೆ ಕೂಡ ನಡೆಯುತ್ತೆ. ಇಂದು ನರೇಂದ್ರ ಮೋದಿ 4ನೇಯವರಾಗಿ ಭಾಷಣವನ್ನ ಮಾಡ್ತಿದ್ದಾರೆ. ಪ್ರಧಾನಿ ಮೋದಿ ಭಾಷಣದ ಆದಮೇಲೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಭಾಷಣಕ್ಕೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ಇದು ಬಹಳ ಕುತೂಹಲ. ಪ್ರಧಾನಿ ನರೇಂದ್ರ ಮೋದಿ ಬಡತನ, ಆರೋಗ್ಯ ಯೋಜನೆಗಳು, ಭಯೋತ್ಪಾದಕರ ಹುಟ್ಟಡಗಿಸೋದಕ್ಕೆ ನಾವು ಕೈಗೊಂಡಿರುವ ಕ್ರಮಗಳು, ಜಾಗತಿಕ ತಾಪಮಾನ, ಪಾಕಿಸ್ತಾನ ನೆಲದಲ್ಲಿ ಉಗ್ರರಿಗೆ ಕೊಡ್ತಿರುವಂತಹ ಪ್ರೋತ್ಸಾಹ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವ ಸಾಧ್ಯತೆ ಇದೆ ಅನ್ನೋದು ನಮ್ಮ ಲೆಕ್ಕಾಚಾರ. ಇನ್ನು ಪಾಕಿಸ್ತಾನದ ಕರಾಚಿಯಲ್ಲಿ ಮೈನಾರಿಟಿ ಸಮುದಾಯಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಡಿಜಿಟಲ್ ಪ್ರತಿಭಟನಾ ಪೋಸ್ಟರ್ ಪ್ರದರ್ಶನ ಕೂಡ ಮಾಡಲಾಗ್ತಾ ಇದೆ. ಅದನ್ನು ಬಲಭಾಗದಲ್ಲಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪಾಕಿಸ್ತಾನ ತನ್ನ ನೀಚ ಕೃತ್ಯವನ್ನ ಯಾವತ್ತೂ ಬಿಡೋ ಲಕ್ಷಣ ಕಾಣಿಸ್ತಿಲ್ಲ. ಈಗ ಮತ್ತೆ ಮುಂದುವರಿಸ್ತಾ ಇದೆ. ಕಳೆದ 5 ದಿನಗಳ ಹಿಂದೆ ಡ್ರೋನ್ ಮೂಲಕ ಶಸ್ತ್ರಾಸ್ತ್ರ ಸರಬರಾಜು ಮಾಡ್ತಿತ್ತು ಅನ್ನೋ ಸುದ್ದಿಯನ್ನ ನಾವೇ ನಿಮಗೆ ಕೊಟ್ಟಿದ್ವಿ. ಈಗ ಮತ್ತೊಂದು ಸ್ಫೋಟಕ ವಿಚಾರವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಕೂಡ ಬಯಲಾಗಿದೆ. ಬಂದೂಕು ಸೇರಿದಂತೆ ಹಲವಾರು ಶಸ್ತ್ರಾಸ್ತ್ರ ಸಾಗಣೆ ಮಾಡೋದಕ್ಕೆ 4 ಡ್ರೋನ್ಗಳನ್ನು ಬಳಸಲಾಗಿದೆ ಅನ್ನೋದನ್ನ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ. ಪಂಜಾಬ್ನ ತರಣ್ ಏರಿಯಾದಲ್ಲಿ ಅಡಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆಯಂತೆ. ಪೊಲೀಸರು ಸರ್ಚ್ ಆಪರೇಷನ್ ಕೂಡ ನಡೆಸ್ತಾ ಇದ್ದಾರೆ. ಕಜಕಿಸ್ತಾನ್ ಜಿಂದಾಬಾದ್ ಫೋರ್ಸ್ ಹೆಸರಿನ ಉಗ್ರರ ಪಡೆ 4 ಡ್ರೋನ್ ಮೂಲಕ ಶಸ್ತ್ರಾಸ್ತ್ರ ಸಾಗಾಟ ಮಾಡಿದ್ದನ್ನ ಬಹಿರಂಗಪಡಿಸಿದೆ. ಈ ಉಗ್ರರು ಜರ್ಮನಿ ಹಾಗೂ ಪಾಕಿಸ್ತಾನದಲ್ಲಿ ಸಕ್ರಿಯರಾಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಈಗ ಸಿಗ್ತಾ ಹೋಗ್ತಾ ಇದೆ. ಉಗ್ರರ ಮಾಹಿತಿ ಸಿಕ್ಕ ಬಳಿಕ ಮತ್ತೊಂದು ಡ್ರೋನ್ ಕೂಡ ಸಿಕ್ಕಿದೆ. ಇನ್ನೊಂದು ಕಡೆ ಭಾರತ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಉಗ್ರರ ಚಟುವಟಿಕೆ ಇರೋದು ಕೂಡ ಬಹಿರಂಗವಾಗಿದೆ. ಜುಲೈ 30ನೇ ತಾರೀಕು ಕುಪ್ವಾರ ಸೆಕ್ಟರ್ನಲ್ಲಿ ಉಗ್ರರು ಇವತ್ತು ಇದ್ದಾರೆ. ಭಾರತೀಯ ಪಡೆಗಳು ದಾಳಿ ನಡೆಸಿದ್ದಾರೆ. ಕೂಡಲೇ ಅಡಗು ತಾಣಗಳತ್ತ ಓಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಸೇನೆ ಉಗ್ರ ದೃಶ್ಯಗಳನ್ನು ಸೆರೆ ಹಿಡಿದಿದೆ. ಅದನ್ನು ಎಡಭಾಗದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ನೀವು ಅಬ್ಸರ್ವ್ ಮಾಡ್ತಾನೇ ಇರಬೇಕು. ಹೆಂಗೆಲ್ಲ ಅವ್ರು ಲೆಕ್ಕಾಚಾರ ಹಾಕ್ತಿದ್ದಾರೆ, ಅಡುಗು ತಾಣಗಳನ್ನು ಹೇಗೆಲ್ಲ ಸೇರ್ಕೋತಿದ್ದಾರೆ, ಅದೆಲ್ಲವನ್ನು ಕೂಡ ಸೆರೆ ಹಿಡಿದು ನಾವು ತೋರಿಸ್ತಾ ಇದ್ದೀವಿ. ಬಲಭಾಗದಲ್ಲಿ ಪೊಲೀಸರೇ ಬಿಡುಗಡೆ ಮಾಡಿರುವಂತಹ ಡ್ರೋನ್ ಯಾವ ರೀತಿ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಜಸ್ಟ್ ವೇಟ್ ಅಂಡ್ ವಾಚ್. ಅದಕ್ಕೆ ಸರಿಯಾಗಿ ಪ್ರತಿ ಸವಾಲು ನಮ್ಮಿಂದ ಇದ್ದೇ ಇರುತ್ತೆ. ಉತ್ತರ ಪ್ರದೇಶದಲ್ಲಿ ಕೊಲೆ ಸೋಲಿಗೆ ಅತ್ಯಾಚಾರ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಆದರೆ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿರುವಂತಹ ಬಾಬು ರಾಮ್ ನಿಷಾದ್ ತನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿರುವ ಆರೋಪಕ್ಕೆ ಈಗ ಗುರಿಯಾಗಿದ್ದಾರೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ಪತ್ರ ಬರೆದಿದ್ದಾರೆ. ತನ್ನ ಪತಿ ಬಾಬು ರಾಮ್ ಹಲವಾರು ಬಾರಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಕೊಲೆ ಮಾಡೋ ಬೆದರಿಕೆಯೂ ಹಾಕಿದ್ದಾರೆ, ಒಮ್ಮೆ ಗನ್ ಹಿಡ್ಕೊಂಡು ಕೊಲ್ಲೋ ಪ್ರಯತ್ನ ಮಾಡಿದ್ರು. ನನ್ನ ಗಂಡನ ಕುಕೃತ್ಯದ ಬಗ್ಗೆ ಸೂಕ್ತ ತನಿಖೆ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಿಷಾದ್ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಫೇಸ್ಬುಕ್ ಪೋಸ್ಟ್ನಲ್ಲಿ ಬಹಿರಂಗ ಮಾಡಿದ್ದಾರೆ. ಹಲವಾರು ಬಾರಿ ಗಂಡನ ದುಷ್ಕೃತ್ಯದ ಬಗ್ಗೆ ದೂರು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅಫ್ಕೋರ್ಸ್ ಪವರ್ಫುಲ್ ಮ್ಯಾನ್. 14 ವರ್ಷದ ಹಿಂದೆ ಮದುವೆ ಆದಾಗಿನಿಂದನೂ ಕೂಡ ಇದೇ ರೀತಿ ಹಲ್ಲೆ ನಡೀತಾ ಇದೆ ಅಂತ ಅವರು ತಮ್ಮ ಆರೋಪವನ್ನು ಮಾಡಿದ್ದಾರೆ. ಗೊತ್ತಿಲ್ಲಪ್ಪ, ದೀಪದ ಕೆಳಗೆ ಕತ್ತಲು ಅಂತ ಇದಕ್ಕೆ ಹೇಳ್ತಾರೇನೋ. ಬೇರೆ ಎಲ್ಲ ಕಡೆ ಬೆಳಕು ಚೆಲ್ಲುವಂತಹ ಅಪಕ್ಷದ ವರಿಷ್ಠರು ಎಲ್ಲೋ ಕೆಳಗಡೆನೆ ಕತ್ತಲಿದೆ ಅಂದಾಗ ತಿರುಗಿ ನೋಡ್ಬೇಕು. ಒಂದ್ ಕಡೆ ಕೋಟಿ ದುಡ್ಡು ಮಾಡಬೇಕು ಅನ್ಸಿದ್ರೆ ಜನ ಯಾವೆಲ್ಲ ದಾರಿ ಹುಡ್ಕೋತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಅನಿಸ್ತಾ ಇದೆ. ವರ್ಸ್ಟ್ ಎಕ್ಸಾಂಪಲ್. ಅದರಲ್ಲೂ ಈ ಮಹಿಳೆ ಮಾಡಿರುವಂಥ ಖತರ್ನಾಕ್ ಐಡಿಯಾ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸೋದಕ್ಕೆ ಹೆದರುವಂತಹ ಪರಿಸ್ಥಿತಿ ಇದು. ಫೇಸ್ಬುಕ್ನಲ್ಲಿ ನಿಮ್ಮ ಮಕ್ಕಳ ಫೋಟೋ ಇದ್ರೆ ಮುಗ್ದೇ ಹೋಯ್ತು ರೀ, ಅಯ್ಯಯ್ಯೋ ಯಾಕೆ ಏನಾಯ್ತು ಅಂದ್ಕೊಳ್ತಾ ಇದ್ರೆ ಈ ಸ್ಟೋರಿ ಮಿಸ್ ಮಾಡಿದೆ ನೋಡಿ. ಈಕೆ ನೇಹಾ ಫಾತಿಮಾ, ಜಸ್ಟ್ 21 years old. ಓದಿದ್ದು BSc ಕಂಪ್ಯೂಟರ್ ಸೈನ್ಸ್. ಮಾಡ್ತಿದ್ದದ್ದು ಮಾತ್ರ ತುಚ್ಛ ಕೆಲಸ. ಹೈದರಾಬಾದ್ನ ಸೈದಾಬಾದ್ನಲ್ಲಿ ವಾಸವಾಗಿದ್ದ ಈಕೆ ಈಸಿಯಾಗಿ ಕಾಸು ಮಾಡೋಕೆ ಸ್ಕೆಚ್ ಹಾಕಿದ್ಲು. ಸುಂದರ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಕೂಡ ಮಾಡ್ತಿದ್ಲು.
15 ಶಾಲೆಗಳ ಹೆಣ್ಣು ಮಕ್ಕಳ ಫೋಟೋಗಳನ್ನ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಿಂದ ತೆಗೆದುಕೊಂಡು ಅಶ್ಲೀಲ ಫೋಟೋ ಜೊತೆ ಕೂಡಿಸಿ ಮತ್ತೆ ವೆಬ್ಸೈಟ್ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲೇ ಅಪ್ಲೋಡ್ ಮಾಡ್ತಿದ್ಲು. ಬಳಿಕ ಶಾಲಾ ಆಡಳಿತ ಮಂಡಳಿ ಗಮನಕ್ಕೆ ತರ್ತಿದ್ದ ಈ ಖತರ್ನಾಕ್ ಲೇಡಿ ನನ್ನ ಬಳಿ ಐಟಿ ಹಾಗೂ ಸೈಬರ್ ತಂಡವಿದ್ದು ಹಣ ಕೊಟ್ರೆ ఫోటో రిమూవ్ ಮಾಡಿಸೋದಾಗಿ ಹೇಳಿ లక్ష లక్ష దోచుతా ఇద్లు ఎన్నలాಗಿದೆ. ఫేస్బుక్ లో పేజ్ ఉందని ఆ పేజ్లో వాళ్ళ స్కూల్లో జరిగిన యాన్యువల్ ఈవెంట్స్ మిగతా వీడియోలు అవన్నీ కూడా పోస్ట్ చేస్తుంటారని అయితే ఎవరో ఆ ఫేస్బుక్ నుంచి వాళ్ళ ఫేస్బుక్ నుంచి ఆ టీచర్స్ పేరెంట్స్ ఫోటోలు అవన్నీ డౌన్లోడ్ చేసుకొని దాన్ని వల్గర్ ఆప్షన్ విధంగా మార్ఫింగ్ చేసి ఆ ఫోటోని మళ్ళీ పెట్టారని దాంట్లో అయితే మాది ఇట్లా పేరెంట్స్ టీచర్స్ అందరు పెట్టారని యాక్షన్ తీసుకుంటే ఇమీడియట్గా స్కూల్కి సంబంధించిన విషయం కాబట్టి ఇమీడియట్గా ఎఫ్ఐఆర్ కట్టి ఆమె టెక్నికల్ ఎవిడెన్స్ మీద నిన్న రాత్రి ఒక లేడీని అరెస్ట్ చేయడం జరిగింది. ಈಕೆಯ ಘನಂದಾರಿ ಕೆಲಸ ತಿಳಿದ ಶಾಲಾ ಆಡಳಿತ ಮಂಡಳಿ ಸೈಬರ್ ಪೊಲೀಸರ ಮೊರೆ ಹೋಗಿತ್ತು. ಇದೀಗ ಈಕೆಯ ಬಂಧನವಾಗಿದ್ದು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಆದರೆ ಈಕೆ ಕಲೆಕ್ಟ್ ಮಾಡಿದ್ದಾಳೆ ಎನ್ನಲಾದ ಲಕ್ಷ ಲಕ್ಷ ಹಣ ಮಾತ್ರ ಇನ್ನೂ ಸಿಕ್ಕಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಧ್ಯಪ್ರದೇಶದಲ್ಲಿ ಹನಿ ಟ್ರ್ಯಾಪ್ ಮಾಡಿ ನೂರಾರು ರಾಜಕಾರಣಿಗಳು ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನೋ ಸುದ್ದಿ ಇಡೀ ದೇಶವನ್ನೇ ತಲ್ಲಣಗೊಳಿಸಿತು. ಇದೀಗ ಮತ್ತೊಂದು ವಿಚಾರ ಬಹಿರಂಗವಾಗಿದೆ. 24 ಕಾಲೇಜು ಹುಡುಗಿಯರನ್ನ ಒತ್ತಾಯಪೂರ್ವಕವಾಗಿ ಸೆಕ್ಸ್ ದಂಧೆಯಲ್ಲಿ ಬಳಸಿಕೊಳ್ಳಲಾಗಿತ್ತು ಅನ್ನೋ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ವಿಶೇಷ ತನಿಖಾ ತಂಡದ ಎದುರು ಪ್ರಮುಖ ಆರೋಪಿ ಶ್ವೇತಾ ಜೈನ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ವಿವಿಐಪಿಗಳ ಆಸೆಯನ್ನು ಪೂರೈಸೋದಕ್ಕೆ ಕಾಲೇಜು ಯುವತಿಯರನ್ನ ಬಳಕೆ ಮಾಡಿಕೊಳ್ತಾ ಇದ್ವಿ ಅಂತ ಹೇಳಿಕೆ ಕೊಟ್ಟಿದ್ದಾಳೆ. 12 ಮಂದಿ ಹಿರಿಯ ಅಧಿಕಾರಿಗಳು ಹಾಗೂ 8 ಮಂದಿ ಮಾಜಿ ಮಂತ್ರಿಗಳು ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಮಾಹಿತಿ ಈಗ ಬೆಚ್ಚಿ ಬೀಳೋ ಹಾಗೆ ಮಾಡಿದೆ. ಮಧ್ಯಮ ವರ್ಗದ ಯುವತಿಯರನ್ನ ಟಾರ್ಗೆಟ್ ಮಾಡಿ ದಂಧೆಗೆ ಬಳಸಲಾಗಿತ್ತು ಅನ್ನೋ ಮಾಹಿತಿಗಳು ಕೂಡ ಇದೆ. ಸರ್ಕಾರದ ಕಾಂಟ್ರಾಕ್ಟ್ಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಉದ್ದೇಶದಿಂದ ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಅನ್ನೋದನ್ನು ಕೂಡ ಬಾಯ್ಬಿಟ್ಟಿದ್ದಾಳಂತೆ. मैं मानता हूं इस बात को कि मामला गंभीर है. बहुत पब्लिक में इस बात का भाव है कि अधिकारी, नेता, राजनेता और इस तरह का अपराध जिसमें एक अपराधी ब्लैकमेल करने के लिए इस तरह का अपराध करता है, दूसरा उसके गिरफ्त में आता है और दोनों के काम करने, इस अपराध को करने से मध्य प्रदेश का खजाना भी कहीं न कहीं इफेक्ट होता है. टेंडर प्रोसेस और लाभ और हानि में जाता है. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಶನಿವಾರ ಮಹಾಲಯ ಅಮಾವಾಸ್ಯೆ. ನಮ್ಮ ಪಿತೃಗಳಿಗೆ ಪೂಜೆ ಸಲ್ಲಿಸೋದು, ತರ್ಪಣ ಅರ್ಪಿಸೋದು ನಮ್ಗೆ ಗೊತ್ತಿರೋ ವಿಚಾರ. ಇದು ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ. ಆದರೆ ವಿದೇಶದಲ್ಲೂ ಕೂಡ ಈ ಆಚರಣೆ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ವಿದೇಶಿ ಮಹಿಳೆಯರು ಕೂಡ ಈ ಆಚರಣೆ ಮಾಡಿದ್ದಾರೆ. ಮಹಾಲಯ ಅಮಾವಾಸ್ಯೆ ಎಂದ್ರೆ ಪಿತೃಗಳಿಗೆ ಪೂಜೆ. ಅಗಲಿದ ಹಿರಿಯರು ನಮ್ಮ ಇಷ್ಟಾರ್ಥಕ್ಕಾಗಿ ಬರ್ತಾರೆ ಅನ್ನೋದು ನಂಬಿಕೆ. ಆದ್ರೆ ವಿದೇಶಿಗರು ಭಾರತೀಯ ಸಂಪ್ರದಾಯಕ್ಕೆ ಮಾರು ಹೋಗಿದ್ದಾರೆ. ಬಿಹಾರದ ಗಯಾದ ಪಲ್ಗು ನದಿಯಲ್ಲಿ ತರ್ಪಣ ಅರ್ಪಿಸಿದ್ರೆ ಹಿರಿಯರ ಆತ್ಮಗಳಿಗೆ ಶಾಂತಿ ಲಭಿಸುತ್ತೆ ಅನ್ನೋ ಪ್ರತೀತಿ ಇದೆ. ಆ ಕಾರಣಕ್ಕಾಗಿ ರಷ್ಯಾ, ಜರ್ಮನಿ, ಇಟಲಿಯ ಮಹಿಳೆಯರು ಭಾರತಕ್ಕೆ ಆಗಮಿಸಿ ಪಿತೃಮೇಳದಲ್ಲಿ ಭಾಗಿಯಾಗಿದ್ದಾರೆ. ಭಾರತೀಯರ ಆಚರಣೆಯಂತೆ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿ ತರ್ಪಣ ಅರ್ಪಿಸಿದ್ದಾರೆ. They told very nice it can happen. Even in our country we have the very sufficient water source about the rivers. But whatever here we seeing, so nice, our feelings are come very positive. Our people arrive here to make this special ceremony for the family. Just I don't have some special words. It's just I know that this is the special place for this kind of ceremonies. ನಮ್ಮ ಭಾರತೀಯ ಯುವ ತಲೆಮಾರು ಪಾಶ್ಚಿಮಾತ್ಯ ಆಚರಣೆಗೆ ಮಾರು ಹೋಗ್ತಿರುವ ಈ ದಿನಗಳಲ್ಲಿ ವಿದೇಶಿಗರು ಭಾರತೀಯ ಸಂಸ್ಕೃತಿಯನ್ನ ಅಳವಡಿಸಿಕೊಳ್ತಿರೋದು ವಿಶೇಷವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಕೃಷ್ಣಮೃಗ ಬೇಟೆ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ವಿಚಾರಣೆಗೆ ಖುದ್ದು ಹಾಜರಾಗದಂತೆ ವಿನಾಯಿತಿ ಕೋರಿಕೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 1998 ನಮಗೆ ಗೊತ್ತಿರೋ ಹಾಗೆ ಜೋಧ್ಪುರ್ನಲ್ಲಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ 2 ಕೃಷ್ಣ ಮೃಗಗಳನ್ನು ಬೇಟೆಯಾಡಿದ ಆರೋಪ ಸಲ್ಮಾನ್ ಖಾನ್ ಮೇಲಿದೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಜೋಧ್ಪುರ್ ನ್ಯಾಯಾಲಯ ಮುಂದೆ ಸಲ್ಮಾನ್ ಖಾನ್ ಇಂದು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ತಮಗೆ ಕಳೆದ ವಾರ ದರೋಡೆಕೋರನೊಬ್ಬರಿಂದ ಫೇಸ್ಬುಕ್ನಲ್ಲಿ ಜೀವ ಬೆದರಿಕೆ ಬಂದಿದೆ ಅಂತ ಹೇಳಿ ಸಲ್ಮಾನ್ ಖಾನ್ ಇಂದು ವಿಚಾರಣೆಗೆ ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಜೋಧ್ಪುರ್ ನ್ಯಾಯಾಲಯ ಡಿಸೆಂಬರ್ 19ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ.
ಇಂಡಿಯಾ ನ್ಯೂಸ್ಗೆ ಮತ್ತೆ ಸ್ವಾಗತ. ಜಪಾನ್ನ ಟೋಕಿಯೋದಲ್ಲಿ ಸ್ಮೋಕ್ ಫಿಶ್ ಗ್ರಿಲ್ಡ್ ಫೆಸ್ಟ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ಈ ಫೆಸ್ಟಿವಲ್ ನಡೆಯುತ್ತೆ. ಜನಸಾಗರವೇ ಹರಿದು ಬರುತ್ತೆ. ಸನ್ಮಾ ಫಿಶ್ ಜಪಾನ್ನಲ್ಲಿ ವಿಶೇಷ ಆಹಾರ ಪದಾರ್ಥವಾಗಿದೆ. ಪ್ರವಾಸಿಗರನ್ನು ಸೆಳೆಯೋದಕ್ಕೆ ಸೆಳೆಯುವ ಉದ್ದೇಶದಿಂದನೇ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನಾನ್ ವೆಜ್ ಪ್ರಿಯರಿಗಂತೂ ಹಬ್ಬದ ರಸದ ಔತಣ. ಏರ್ ಚೀಫ್ ಮಾರ್ಷಲ್ ಅರ್ಜನ್ ಸಿಂಗ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏರ್ ಶೋವನ್ನು ಏರ್ಪಡಿಸಲಾಗಿತ್ತು. ಅಸ್ಸಾಂನ ತೇಜ್ಪುರ್ ಏರ್ ಬೇಸ್ನಿಂದ ಸುಖಾಯ್ 30 ತನ್ನ ಭರ್ಜರಿ ಪ್ರದರ್ಶನವನ್ನು ತೋರಿಸಿತು. ಇದೇ ಸಂದರ್ಭದಲ್ಲಿ ಸೇನಾ ಕಾರ್ಯಾಚರಣೆ ಪ್ರದರ್ಶನವನ್ನು ಕೂಡ ಏರ್ಪಡಿಸಲಾಗಿತ್ತು. ಇದೊಂಥರ ಅರ್ಥಪೂರ್ಣ ಆಚರಣೆ ಇದು. ಗುಜರಾತ್ನ ಸೂರತ್ನಲ್ಲಿ ಮಂಗಳಮುಖಿಯರನ್ನ ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇತ್ತೀಚೆಗಷ್ಟೇ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿ ಸಾವಿಗೆ ಕಾರಣರಾಗಿದ್ದರು ಅನ್ನುವ ಆರೋಪ ಇತ್ತು. ಈ ಕಾರಣದಿಂದ ಮಂಗಳಮುಖಿಯರನ್ನ ಸೂರತ್ ಮಾರ್ಕೆಟ್ ಏರಿಯಾದಿಂದ ಬ್ಯಾನ್ ಮಾಡಲಾಗಿದೆ. ಮಾರ್ಕೆಟ್ ಏರಿಯಾದಲ್ಲಿ ಈ ಬಗ್ಗೆ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಈ ನಿರ್ಧಾರದ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಇಲ್ಲಿಗೆ ಇಂಡಿಯಾ ನ್ಯೂಸ್ ಮುಗಿಸ್ತಾ ಇದ್ದೀನಿ. ಮತ್ತೆ ರಾತ್ರಿ 9 ಗಂಟೆಗೆ ಸರಿಯಾಗಿ ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ನಿಮ್ಮ ಮುಂದೆ ಕಾಣಿಸ್ಕೊಡ್ತೀನಿ. ಹಲವಾರು ವಿಚಾರಗಳನ್ನ, ನ್ಯೂಸ್ಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಕೊಡೋದಿದೆ. ಕೆಲವೇ ಕ್ಷಣದಲ್ಲಿ ನೀವು ನೋಡಲೇಬೇಕಾದಂತಹ ಒಂದು ಪ್ರೋಗ್ರಾಮ್ ಬರ್ತಾ ಇದೆ, ಶಕುನಿ ಸೇಡು. ಪಕ್ಕಾ ನ್ಯೂಸ್ಗಾಗಿ ನೀವು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.